ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸವಾಲುಗಳನ್ನು ಸ್ವೀಕರಿಸುವ ಪ್ರವೃತ್ತಿ ಬೆಳೆಸಿಕೊಂಡರೆ ಮನಸ್ಸಿನಲ್ಲಿ ಗೆಲುವಿನ ಉತ್ಸಾಹ ಬೆಳೆಯುತ್ತದೆ. ಗುರಿ ಸಾಧನೆಗೆ ಸ್ಪಷ್ಟ ಉದ್ದೇಶ ಮತ್ತು ಏಕಾಗ್ರಚಿತ್ತ ಇರಬೇಕು. ಇನ್ನೊಬ್ಬನು ಏನು ಬಯಸುತ್ತಾನೆ ಎಂಬ ಸಾಮಾನ್ಯ ಜ್ಞಾನದ ಜೊತೆಗೆ ಗುರಿ ತಲುಪುವ ಅದಮ್ಯ ಆಕಾಂಕ್ಷೆ ಅಗತ್ಯ. ನಮ್ಮಲ್ಲಿರುವ ಸಾಮರ್ಥ್ಯವನ್ನೇ ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳುವುದು, ನಮಗೆ ಸಾಧ್ಯವಿದ್ದರೆ ನಾವು ಈ ಜೀವನದಲ್ಲಿ ಬಹುದೊಡ್ಡ ಯಶಸ್ಸು ಮತ್ತು ಸಂತೋಷ ಗಳಿಸುವುದು ಸಾಧ್ಯ. ಕನಸು ಕಾಣುವಾಗ ದೊಡ್ಡ ಕನಸನ್ನು ಕಾಣಬೇಕು. ಇದುವೇ ಯಶಸ್ಸಿನ ಪ್ರಥಮ ಮೆಟ್ಟಿಲೆನಿಸುತ್ತದೆ. ಅಲ್ಪದರಲ್ಲೇ ತೃಪ್ತಿ ಹೊಂದಿರುವಾತ ತೆಪ್ಪಗೆ ಕುಳಿತುಕೊಳ್ಳುತ್ತಾನೆ, ಏನನ್ನೂ ಸಾಧಿಸುವುದಿಲ್ಲ. ಯಾರು ಇದಕ್ಕೆ ವಿರುದ್ಧ ಮನೋಭಾವ ಹೊಂದಿರುತ್ತಾರೋ ಅವರು ಜಗತ್ತಿನಲ್ಲಿನ ಗರಿಷ್ಠ ಲಾಭ ಪಡೆದುಕೊಳ್ಳುತ್ತಾರೆ. ಈಗ ಇರುವ ಹಾದಿಯಲ್ಲಿ ಸಾಗುತ್ತಿದ್ದರೆ ನಿಮ್ಮದು ಹೆಚ್ಚುಗಾರಿಕೆ ಏನಿಲ್ಲ. ರಸ್ತೆಯೇ ಇಲ್ಲದ ಕಡೆ ಸಾಗಿ ಇತರರಿಗೆ ಹಾದಿ ತೋರಿಸುವವರಾಗಿ. ಅಲ್ಪಕಾಲದ ವೈಫಲ್ಯದಿಂದ ಹತಾಶರಾಗುವುದರಿಂದ ನೀವು ದೂರ ಇರಬೇಕೆಂದಾದರೆ ನಿಮ್ಮಲ್ಲಿ ದೀರ್ಘಾವಧಿಯ ಗುರಿಗಳು ಇರಬೇಕು. ಕನಸು ಮತ್ತು ವಾಸ್ತವದ ನಡುವೆ ಇರುವ ಅಂತರವನ್ನು ಕಂಡು ಭಯಪಡಬೇಡಿ. ಕನಸು ಕಂಡರೆ ಅದನ್ನು ಸಾಧಿಸುವ ಛಲ ಬೆಳೆಸಿಕೊಳ್ಳಿ. ಉನ್ನತ ಚಿಂತನೆ, ಅತ್ಯುನ್ನತ ಆದರ್ಶಗಳನ್ನು ಮೆದುಳಿನಲ್ಲಿ ತುಂಬಿ ಅವುಗಳನ್ನು ಹಗಲಿರುಳು ನಿಮ್ಮ ಮುಂದಿರಿಸಿಕೊಂಡು ಶ್ರೇಷ್ಠ ಕಾರ್ಯಗಳನ್ನು ಮಾಡಿರಿ. ಆತ್ಮವಿಶ್ವಾಸದಂತಹ ಮಿತ್ರ ಬೇರಿಲ್ಲ. ಇದು ಉನ್ನತಿಯ ಮೊದಲ ಮೆಟ್ಟಿಲು. ಆದ್ದರಿಂದ ಮೊದಲು ಆತ್ಮವಿಶ್ವಾಸವನ್ನು ಗಳಿಸಿಕೊಳ್ಳಬೇಕು. ಜೀವನದಲ್ಲಿ ಗುರಿ ಎರಡು. ಮೊದಲನೆಯದು ನೀವು ಬಯಸಿದ್ದನ್ನು ಪಡೆಯುವುದು ಮತ್ತು ಎರಡನೆಯದು ಅದನ್ನು ಅನುಭವಿಸುವುದು. ಜಾಣ ವ್ಯಕ್ತಿಗಳು ಮಾತ್ರ ಎರಡನೇ ಗುರಿಯನ್ನು ಸಾಧಿಸುತ್ತಾರೆ. ಜೀವನದಲ್ಲಿ ಸಿಗುವ ಚಿಕ್ಕ ಚಿಕ್ಕ ಯಶಸ್ಸುಗಳನ್ನು ಅನುಭವಿಸಿ ಖುಷಿ ಪಡುವುದನ್ನು ಕಲಿತುಕೊಳ್ಳಿ. ಮುಂದೊಂದು ದಿನ ಹಿಂದಿರುಗಿ ನೋಡಿದಾಗ ಹಿಂದೆ ಅನುಭವಿಸಿದ ಸಂತೋಷವೇ ದೊಡ್ಡ ಸಂಗತಿಯಾಗಿ ಕಾಣಿಸುತ್ತದೆ. ನಮ್ಮ ಸೋಲು ಅಥವಾ ಪರಾಜಯವನ್ನೇ ಮನಸ್ಸಲ್ಲಿ ಇಟ್ಟುಕೊಂಡು ದುಃಖಿಸುತ್ತಿದ್ದರೆ ನಮ್ಮ ಭವಿಷ್ಯದಲ್ಲಿ ಯಶಸ್ಸು ಸಾಧಿಸುವ ದಾರಿಯನ್ನು ಕಂಡುಕೊಳ್ಳುವುದು ಸಾಧ್ಯವಿಲ್ಲ. ಮಾಡುವ ಎಲ್ಲ ಕೆಲಸವೂ ಯಶಸ್ವಿಯಾಗುತ್ತದೆ ಎಂದು ಹೇಳಲಾಗದು. ಆದರೆ ಮಾಡುವ ಯಾವುದೇ ಕೆಲಸವೂ ಅರ್ಥಪೂರ್ಣವಾಗಿರುವಂತೆ ನೋಡಿಕೊಳ್ಳಿ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.